ಬಹುದಿನಗಳಿಂದ ಸಾರ್ವಜನಿಕರು ನಿರೀಕ್ಷಿಸುತ್ತಿದ್ದ ಬೇಡಿಕೆ ಇದೀಗ ಈಡೇರಿದೆ. ಮುಷ್ಟೂರು ಮಾರ್ಗವಾಗಿ ಹರಿಹರಕ್ಕೆ ನೇರ ಬಸ್ ಸೇವೆ ಆರಂಭಿಸುವಂತೆ ಜನರಿಂದ ನಿರಂತರ ಒತ್ತಾಯ ಕೇಳಿಬರ್ತಿತ್ತು. ಈ ಬೇಡಿಕೆಗೆ ಸ್ಪಂದಿಸಿದ ರಸ್ತೆ ಸಾರಿಗೆ ಇಲಾಖೆ ಇಂದು ರಾಣೆಬೆನ್ನೂರಿನಿಂದ ಮಾಗೋಡು, ಇಟಗಿ, ಮುಷ್ಟೂರು ಮಾರ್ಗವಾಗಿ ಹರಿಹರಕ್ಕೆ ನೇರ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದೆ. ಈ ಹೊಸ ಬಸ್ ಸೇವೆಯಿಂದ ಗ್ರಾಮೀಣ ಭಾಗದ ಜನತೆ, ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಹೌದು, ಮುಷ್ಟೂರು ಮಾರ್ಗವಾಗಿ ಹರಿಹರಕ್ಕೆ ನೇರ ಬಸ್ ಸೇವೆ ಆರಂಭಿಸುವಂತೆ ಜನರಿಂದ ನಿರಂತರ ಒತ್ತಾಯ ಕೇಳಿಬರುತ್ತಿತ್ತು. ಈ ಬೇಡಿಕೆಗೆ ಸ್ಪಂದಿಸಿದ ರಸ್ತೆ ಸಾರಿಗೆ ಇಲಾಖೆ ಇಂದು ರಾಣೆಬೆನ್ನೂರಿನಿಂದ ಮಾಗೋಡು, ಇಟಗಿ, ಮುಷ್ಟೂರು ಮಾರ್ಗವಾಗಿ ಹರಿಹರಕ್ಕೆ ನೇರ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದೆ. ಈ ಹೊಸ ಬಸ್ ಸೇವೆಯಿಂದ ಗ್ರಾಮೀಣ ಭಾಗದ ಜನತೆ, ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಪ್ರಯಾಣ ಸಮಯ ಕಡಿಮೆಯಾಗಲಿದ್ದು ಸಂಚಾರ ವ್ಯವಸ್ಥೆ ಇನ್ನಷ್ಟು ಸುಗಮವಾಗಲಿದೆ. ಈ ವೇಳೆ ರೈತ ಮುಖಂಡರಾದ ರವೀಂದ್ರಗೌಡ ಪಾಟೀಲ್ ಅವರು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ ಶಾಸಕರಿಗೂ ಹಾಗೂ ರಸ್ತೆ ಸಾರಿಗೆ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇನ್ನು ಪ್ರದೇಶದ ಜನತೆಗೆ ಅಗತ್ಯವಾದ ಈ ಬಸ್ ಸೇವೆ ಮುಂದುವರಿಯಲಿ ಎಂಬ ಆಶಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಬಹಳಷ್ಟು ತೊಂದರೆ ಆಗಿತ್ತು. ಈ ಮೊದಲು ಇದ್ದಂಥ ನಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸು ರಾಣೆಬೆನ್ನೂರಿನಿಂದ ಬೆಳಗ್ಗೆ 9 ಗಂಟೆಗೆ ಬಿಟ್ಟು ಮಾಗೋಡು, ಇಟಗಿ, ಮುಷ್ಟೂರು, ಕೃಷ್ಣಾಪುರ, ಹನುಮನಹಳ್ಳಿ, ಮುದೇನೂರು, ನಾಗನಹಳ್ಳಿ, ಮಾರ್ಕೂರು ಮಾರ್ಗವಾಗಿ ಹರಿಹರ ತಲುಪ್ತಿತ್ತು. ಆದರೆ ಕಾರಣಾಂತರಗಳಿಂದ 2-3 ವರ್ಷಗಳಿಂದ ಬಸ್ ಬಂದಾಗಿತ್ತು ಮಾರ್ಗ. ಆದರೆ ಇವತ್ತು ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗಿತ್ತು. ಯಾಕಂದರೆ ನಮ್ಮ ಮುಷ್ಟೂರು ಗ್ರಾಮಕ್ಕೆ ಮುದೇನೂರು ಗ್ರಾಮ ಪಂಚಾಯತಿ, ಆನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಮಾಕ್ನೂರು. ನಾವು ಈ 2 ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ, ವಯೋವೃದ್ಧರಿಗೆ ಭಾಳಷ್ಟು ತೊಂದರೆ ಆಗಿತ್ತು. ಬ್ಯಾಂಕ್ ವ್ಯವಹಾರ, ಪಂಚಾಯತಿ ವ್ಯವಹಾರ ಮತ್ತು ಆಸ್ಪತ್ರೆಗೆ ತೆರಳಬೇಕಾದ್ರೆ ಗರ್ಭಿಣಿಯರಿಗೆ, ತಾಯಂದಿರಿಗೆ, ವಯೋವೃದ್ಧರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ನಮ್ಮ ಮನವಿಗೆ ಹೋಗ್ಬಿಟ್ಟು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಗುಳವಟ್ರು ಸಾರಿಗೆ ಇಲಾಖೆಗೆ ಪತ್ರ ನೀಡಿ ಇವತ್ತು ಈ ಬಸ್ಸಿಗೆ ಮೊದಲಿನ ಮಾರ್ಗಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಚಾಲನೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಈ ಬಸ್ಸಿನ, ಈ ಮಾರ್ಗದ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು. ನಮ್ಮ ಇವತ್ತಿನ ಪ್ರಥಮ ಈ ರೂಟಿನಲ್ಲಿ ಪ್ರಾರಂಭದ ಚಾಲನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಮಾನ್ಯರು ಇರ್ಬೋದು. ನಮ್ಮ ಹೊಳೆಯನೂರು ಗ್ರಾಮದ ಮಾರುತಿ ಅಂಗಡಿಯವರು, ಹಾಲೇಶಣ್ಣ ಬಗ್ಗಿಗೌಡರು ಮತ್ತು ನಮ್ಮ ಮುಷ್ಟೂರು ಗ್ರಾಮದ ಸಮಸ್ತ ರೈತ ಮುಖಂಡರು, ತಾಯಂದಿರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಈ ಒಂದು ಪ್ರಥಮ ರೂಟಿನ ನಮ್ಮ ಚಾಲಕರಾಗಿರ್ತಕ್ಕಂಥ ಸುರೇಶ್ ಮತ್ತು ಕಂಡಕ್ಟರ್ ಆಗಿರ್ತಕ್ಕಂಥ ಹನುಮಂತಪ್ಪ ಛತ್ರದು ಇವತ್ತು ಬಂದು ಈ ಒಂದು ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿಜವಾಗಲೂ ಈ ಬಸ್ಸು, ಈ ರೂಟು ನಿರಂತರವಾಗಿ ಚಾಲನೆ ಇರಬೇಕು. ಮತ್ತು 2 ದಿನ ಬಂದ್ ಆಗಬಾರ್ದು. ಇದು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲವಾಗ್ತಕ್ಕಂಥದ್ದು. ಮತ್ತು ಈ ಭಾಗದಲ್ಲಿ KSRTC ಬಸ್ ಯಾವ್ಯಾವ ಹೋಗ್ತಾವು ಎಲ್ಲವೂ ರೆವಿನ್ಯೂ ಚೆನ್ನಾಗಿ ತಿಳ್ಕೊಳ್ತಾವೆ. ಬಸ್ಸು ಟಾಪ್ ಸರ್ವಿಸ್. ನಾವು ಈ ಭಾಗದಲ್ಲಿ